ನಮಸ್ಕಾರ, ಸೊನ್ನೆ ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ರಾಜು ಕಾಳೆ ಅವರು 24 ವರ್ಷಗಳ ಕಾಲ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿ ಆಗಮಿಸಿದ್ದಕ್ಕೆ ಸ್ವಾಗತ ಮತ್ತು ಸತ್ಕಾರ ಸಮಾರಂಭ ಹಮ್ಮಿಕೊಳ್ಳಲಾಯಿತು. ಚಿನ್ನದ ಪದಕ ಗೆದ್ದ ಜಿಲ್ಲೆಯ ಕೀರ್ತಿ ಹೆಚ್ಚಿಸಿದ ನಿಶೀತ್ ಪರ್ವೇಜ್, ಡಾಕ್ಟರ್ ಇಮ್ರಾನ್ ಸಯೀದ್. ಫೆಬ್ರವರಿ 15ರಿಂದ ಕಲ್ಯಾಣ ನಡಿಗೆ ಮತ್ತು ಹರಳಯ್ಯ ಜ್ಯೋತಿ ಯಾತ್ರೆ, ಬಸವಕುಮಾರ್ ಪಾಟೀಲ್. ಫೆಬ್ರವರಿ 11ರಂದು ಸಂಗೀತ್ ಕೆ ಏಕ್ ಶಾಮ್ ಬೀದರ್ ಕಿ ನಾಮ್ ಸಂಗೀತ ಸಂಭ್ರಮ. ಸುದ್ದಿಯ ವಿವರಗಳು. ಬೀದರ್ ಜಿಲ್ಲೆಯ ಔರಾದ್ ಬಿ ತಾಲೂಕಿನ ಆಲೂರ್ ಬಿ ಗ್ರಾಮದ ರಾಜು ಕಾಳೆ ಅವರು 24 ವರ್ಷಗಳ ಕಾಲ ಭಾರತೀಯ ಸೇವೆಯಲ್ಲಿ ಸೇವೆ ಸಲ್ಲಿಸಿ ನಮ್ಮ ಮನೆಗೆ ಆಗಮಿಸುತ್ತಿರುವ ನಮ್ಮ ಸಹೋದರನಾದ ರಾಜು ಕಾಳೆ ಅವರಿಗೆ ಸ್ವಾಗತ ಮತ್ತು ಸತ್ಕಾರ ಸಮಾರಂಭ ಕಾರ್ಯಕ್ರಮವನ್ನು ಗುಂಪಾ ರಿಂಗ್ ರೋಡ್ನಲ್ಲಿರುವ NS ನಾಗಣ್ಣ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಇದಕ್ಕೂ ಮುನ್ನ ಹಲವು ವ್ರತಗಳ ಮೂಲಕ ಅಂಬೇಡ್ಕರ್ ವೃತ್ತದಿಂದ ಗುಂಪಾದಲ್ಲಿರುವ ಫಂಕ್ಷನ್ ಹಾಲ್ವರೆಗೆ ತೆರೆದ ಜೀಪ್ನಲ್ಲಿ ಭವ್ಯ ಮೆರವಣಿಗೆ ನೆರವೇರಿಸಲಾಯಿತು. ರಾಜು ಕಾಳೆ ಅವರು ಸುಮಾರು 2002ರಲ್ಲಿ ತಮ್ಮ ಸೇವೆಯನ್ನು ಬೆಳಗಾವಿ ಸೆಂಟರ್ನಲ್ಲಿ ಪ್ರಾರಂಭ ಮಾಡಿ ಜಮ್ಮು ಕಾಶ್ಮೀರ, ಗುಜರಾತ್, ತೆಲಂಗಾಣ, UP, ವಿಜಯಪುರದಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ. ಇಂದು ಅವರ ಬಂಧು ಮಿತ್ರರು ಸೇವೆ ನಿವೃತ್ತಿ ಹೊಂದಿ ಬಂದಿದ್ದಕ್ಕೆ ದಂಪತಿಗಳಿಗೆ ಶಾಲು ಹೊದಿಸಿ ಹೂಮಾಲೆ ಹಾಕಿ ಸನ್ಮಾನಿಸಿ ಅಭಿನಂದಿಸಿದ್ದರು. ದೇವರು ಅವರಿಗೆ ಆರೋಗ್ಯ ಕೊಟ್ಟು ಕಾಪಾಡಲಿ ಎಂದು ಹಾರೈಸಿದ್ದರು. ಈ ಸಂದರ್ಭದಲ್ಲಿ ಕಾಳೆ ಮತ್ತು ಮೈತ್ರೆ ಪರಿವಾರದವರು ಸೇರಿದಂತೆ ಮಹಿಳೆಯರು, ಮಕ್ಕಳು ಉಪಸ್ಥಿತರಿದ್ದರು. ಹಾಯ್ ನೋಡಿ. ಇಪ್ಪತ್ನಾಲ್ಕು ವರ್ಷ ದೇಶ ಸೇವೆಯನ್ನು ಸಲ್ಲಿಸಿ ನಾನು ಮರಳಿ ಮತ್ತು ನನ್ನ ಕನ್ನಡ ಭಾರತ ಎಂಬಕ್ಕೆ ಬಂದಿದ್ದೇನೆ. ಮತ್ತು ಈಗ ನವ ಯುವಕರಿಗೆ ಹೇಳೋದೇನೆಂದರೆ, ಪಬ್ಜಿ ಮೊಬೈಲ್ನಲ್ಲಿ ಆಡ್ತಾ ಇದ್ದಾರೆ. ಅದನ್ನೆಲ್ಲ ಆಡೋದು ಬಿಟ್ಟು ಭಾರತ ದೇಶ ಸೇವೆಯನ್ನು ಮಾಡಬೇಕಂತಂದು ತಮ್ಮೆಲ್ಲರೂ ಓದ್ಕೊಂಡು ಇದು ಮಾಡಿ ಪ್ರಿಪೇರ್ ಮಾಡಿ ಭರ್ತಿ ವೇಕೆನ್ಸಿ ಹಂಗೆ ಹೋಯ್ತಾವೆ. ಮೇನ್ ಅಂದ್ರೆ ನಮ್ಮ ಬೀದರ್ದವರು ಮತ್ತು ಇವರು ಭಾಳ ಜನ ಬರೋಂಗಿಲ್ಲ. ಯಾಕಂದ್ರೆ ಬೆಳಗಾವಿ ಸೈಡು, ಆ ಕಡೆ ಮೈಸೂರು ಸೈಡು, ಬೆಂಗಳೂರು ಸೈಡ್ನವ್ರು ಎಲ್ಲರೂ ಹುಡುಗರು ಸ್ಟಡಿ ಮಾಡಿ ಇದು ಮಾಡಿ ಭಾರತ ಸೇವೆಯನ್ನು ಮಾಡ್ಬೇಕು, ಭಾರತ ಮಾತೆಯನ್ನು ಸೇವೆ ಮಾಡ್ಬೇಕಂತ ಅವರಿಗೆಲ್ಲ ಭಾಳ ಹೆಮ್ಮೆ ಅದ. ನಮ್ಮ ಬೀದರ್ದವ್ರು ಭೀ ಅದೇ ಥರ ಹೆಮ್ಮೆಯನ್ನು ಮಾಡಿ ಪ್ರಯತ್ನ ಮಾಡಿ ಮೆಹನತ್ ಮಾಡಿ ಅವರು ಜಾಸ್ತಿ ಜನ ಭರ್ತಿಯಾಗಿ ದೇಶ ಸೇವೆಯನ್ನು ಮಾಡಬೇಕೆಂದು ನಾನು ಹೇಳುತ್ತೇನೆ. ಸೇವೆಯನ್ನು ಬೆಳಗಾವಿ ಮರಾಠ ಸೆಂಟರ್ನಲ್ಲಿ ಪ್ರಾರಂಭ ಮಾಡಿ ಕೊನೆಗೆ ಜಮ್ಮು ಕಾಶ್ಮೀರ, ಗುಜರಾತ, ತೆಲಂಗಾಣ, UP, ಆಮೇಲೆ ವಿಜಯಪುರ ಸೈನಿಕ ಶಾಲೆಯಲ್ಲಿ ಸೇವೆಯನ್ನು ಸಲ್ಲಿಸಿ ಇವತ್ತು ನಮ್ಮೂರಿಗೆ ಆಗಮಿಸ್ತಾ ಇದ್ದಾರೆ. ಭಾಳ ಖುಷಿ ತರ್ತಕ್ಕಂಥದ್ದು. ಇಲ್ಲಿ ಬಂಧು ಮಿತ್ರರು ಎಲ್ಲರೂ ಮತ್ತು ರಿಟೈರ್ಡ್ ಆಗಿರ್ತಕ್ಕಂಥ ಎಲ್ಲರೂ ಮಿಲಿಟ್ರಿ ಮ್ಯಾನ್ ಕರೆಸಿ ಅವರಿಗೆ ಭಾಳ ಭವ್ಯವಾದ ಸ್ವಾಗತವನ್ನು ಮಾಡಿದರು. ಅವರ ದಾಂಪತ್ಯ ಅದೇ ರೀತಿ ಅವರ ಒಂದು ದಾಂಪತ್ಯದಲ್ಲಿ ಶ್ರೀಮತಿ ಸುರೇಖಾ ಅವರು ಕೂಡ ಅವರಿಗೆ ಭಾಳ ಸಹಕಾರ ಮಾಡಿ ಅವರಿಗೆ ಸತಿಪತಿಗಳೊಂದಾದ ಭಕ್ತಿ ಹಿತೋಪುದು ಶಿವಂಗೆ ಅನ್ನುವಂಗೆ ಅವರು ಸಾಥ್ ನೀಡಿ ಆರೋಗ್ಯವಂತವಾಗಿ ಮನೆಗೆ ಬಂದಿದ್ದಾರೆ. ಇದು ಒಂದು ಭಾಳ ಹರ್ಷೋಲ್ಲಾಸವಾಗಿರ್ತಕ್ಕಂಥದ್ದು. ಅವರ ಆಯುಷ್ಯ ಆರೋಗ್ಯ ದೇವರು ಕೊಟ್ಟು ಕಾಪಾಡಲಿ ಅಂತ ಹೇಳಿ ನಾ ಭಗವಂತನಲ್ಲಿ ಆಶೀರ್ವಾದ. काले साहब ने 24 साल करके
फौज को क्या है दिखा के आए हैं। एक फौजी बनना कोई मामूली बात नहीं है साहब। फौजी के लिए सब माँ बाप बच्चे बीवी भाई सभी को छोड़ के जाना बोले तो बहुत कष्ट की बात। पैसा तो हर आदमी कमाता है, लेकिन देश की सेवा करने वाले बहुत कम हैं। इन्होंने जो बताया है, आजकल के बच्चे खाली मोबाइल में गूंग रहते हैं। आज हमारे कर्नाटक में सबसे फर्स्ट बोले तो कुरुग डिस्ट्रिक्ट सबसे फौजी ज़्यादा है साहब, उसके बाद बेलगांव, उसके बाद हमारा बीदर आता है। लेकिन मैं यह चाहता हूं कि हर माँ बाप एक अच्छे उनको संस्कार दे, उनको अच्छा ये करके फौज को जाना कोई ख़राब बात नहीं है। हम अगर 15 साल करके आए तो भी हमको जीवन भर का ये करता है, हर आदमी हमारे को एक गौरव देता है, इसी में हम बहुत खुश हैं। ಫೆಬ್ರವರಿ 4ರಿಂದ 8ರವರೆಗೆ ರಾಷ್ಟ್ರ ರಾಜಧಾನಿ ನವದೆಹಲಿಯ ಇಂದಿರಾ ಗಾಂಧಿ ಕ್ರೀಡಾ ಭವನದಲ್ಲಿನ ಕೆಡಿ ಜಾಧವ್ ಒಳಾಂಗಣ ಕ್ರೀಡಾಂಗಣದಲ್ಲಿ ನಡೆದ ಅಂತಾರಾಷ್ಟ್ರೀಯ ಕಿಕ್ ಬಾಕ್ಸಿಂಗ್ ಕ್ರೀಡೆ 2026 ಸ್ಪರ್ಧೆಯಲ್ಲಿ ಕರ್ನಾಟಕ ರಾಜ್ಯದಿಂದ ಒಟ್ಟು 16 ಕ್ರೀಡಾಪಟುಗಳು ಭಾಗವಹಿಸಿದ್ದು, ಬೀದರ್ ಜಿಲ್ಲೆಯಿಂದ ಮೊಹಮ್ಮದ್ ಫರೇಜ್ ಖಾನ್ ತಂದೆ ಡಾಕ್ಟರ್ ಮೊಹಮ್ಮದ್ ಆಯಜ್ ಖಾನ್ ಹಾಗೂ ನಿಶಿತ್ ಸಾವಳಗಿ ತಂದೆ ದಿವಂಗತ ರಾಜಶೇಖರ್ ಸಾವಳಗಿ ಇವರು ಭಾಗವಹಿಸಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಂಗಾರದ ಪದಕ ಹಾಗೂ ಅಂತಾರಾಷ್ಟ್ರೀಯ ಬೆಳ್ಳಿ ಪದಕಗಳನ್ನು ತನ್ನದಾಗಿಸಿಕೊಂಡು ಬೀದರ್ ಜಿಲ್ಲೆಯ ಕೀರ್ತಿ ಹೆಚ್ಚಿಸಿದ್ದಾರೆ ಎಂದು ತಂಡದ ವ್ಯವಸ್ಥಾಪಕರಾದ ಡಾಕ್ಟರ್ ಇಮ್ರಾನ್ ಸೈಯದ್ ಹೇಳಿದ್ದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿರುವ ಅವರು, ಕ್ರೀಡಾ ಕೋಚ್ ಆಗಿ ಸುಮಿತ್ ಎಸ್ ಮೋರೆ ಹಾಗೂ ತಂಡದ ವ್ಯವಸ್ಥಾಪಕರಾಗಿ ನಾನು ಭಾಗವಹಿಸಿದ್ದೇನೆ. ನಿಶಿತ್ ಸಾವಳಗಿ ಅವರು ಜೂನಿಯರ್ ಕಿಕ್ ಬಾಕ್ಸಿಂಗ್ ಅಂತಾರಾಷ್ಟ್ರೀಯ ಸ್ಪರ್ಧೆಯಲ್ಲಿ ಬಂಗಾರದ ಪದಕ ಪಡೆದು ದೇಶದ, ರಾಜ್ಯದ ಹಾಗೂ ಬೀದರ್ ಜಿಲ್ಲೆಯ ಕೀರ್ತಿ ಹೆಚ್ಚಿಸಿದ್ದಾರೆ. ಹಾಗೆ ಪರ್ವೇಜ್ ಖಾನ್ ಅವರು ಸೀನಿಯರ್ ಕಿಕ್ ಬಾಕ್ಸಿಂಗ್ ಸ್ಪರ್ಧೆಯಲ್ಲಿ ಬೆಳ್ಳಿ ಪದಕ ಪಡೆಯುವ ಮೂಲಕ ದ್ವಿತೀಯ ಸ್ಥಾನ ಪಡೆದಿದ್ದಾರೆ ಎಂದು ಹೇಳಿದ್ದರು. ಮುಂದುವರೆದು ಮಾತನಾಡುತ್ತಾ, ಪಾಕಿಸ್ತಾನ ಹೊರತುಪಡಿಸಿ ಸುಮಾರು 12 ದೇಶಗಳ ಕ್ರೀಡಾಪಟುಗಳು ಭಾಗವಹಿಸಿದ್ದರು ಎಂದರು. ಪಂದ್ಯಾಟದ ಕೋಚ್ ಆದ ಡಾಕ್ಟರ್ ಸುಮಿತ್ ಮೋರೆ ಮಾತನಾಡಿ, ಪ್ಯಾಲೆಸ್ಟೈನ್, ತುರ್ಕಿಸ್ತಾನ್, ಅಲ್ಜೇರಿಯಾ, ಇರಾನ್, ತಜಿಕಿಸ್ತಾನ್, ಈಜಿಪ್ಟ್ ಸೇರಿದಂತೆ 12ಕ್ಕೂ ಅಧಿಕ ದೇಶಗಳ ಕ್ರೀಡಾಪಟುಗಳು ತಮ್ಮ ಅದ್ಭುತ ಪ್ರದರ್ಶನಗೈಯುವ ಮೂಲಕ ಜಿಲ್ಲೆಯ ಕೀರ್ತಿ ವಿದೇಶದಲ್ಲೂ ಹೆಚ್ಚಿಸಿದ್ದಾರೆ ಎಂದು ಹೇಳಿದರು. ಕ್ರೀಡಾಪಟುಗಳಾದ ಮೊಹಮ್ಮದ್ ಪರ್ವೇಜ್ ಖಾನ್ ಹಾಗೂ ನಿಶಿತ್ ಸಾವಳಗಿ ಅವರು ತಮ್ಮ ಸ್ಪರ್ಧೆಯ ಕುರಿತು ಅನುಭವ ಹಂಚಿಕೊಂಡರು. ಪತ್ರಕರ್ತ ಮಹಮ್ಮದ್ ಮಸೂದ್, ಕರಾಟೆ ಕೋಚ್ ಆದ ಬಾಲ್ಭವನದ ಸೂರ್ಯಕಾಂತ್ ಮೋರೆ ತಮ್ಮ ಅನಿಸಿಕೆ ವ್ಯಕ್ತಪಡಿಸಿದ್ದರು. ಪ್ಯಾಲೆಸ್ತೀನ್, ಉಜ್ಬೇಕಿಸ್ತಾನ್ ಮತ್ತು ತುರ್ಕಿ, ಅಲ್ಜೀರಿಯಾ, ಈಜಿಪ್ಟ್, ಇರಾಕ್ ಇತ್ಯಾದಿಗಳು ಬಂದಿದ್ವು. ಇದು ಒಂದು ಭಾಳ ದೊಡ್ಡ ಎಕ್ಸ್ಪೀರಿಯನ್ಸ್ ಆಗಿತ್ತು ನಮಗೆಲ್ಲ. ಎಲ್ಲ ಕಂಟ್ರಿಯ ಒಂದು ಕೋಚ್ಗಳು ನಮಗೆ ಭೇಟಿಯಾಗಿದ್ದರು, ಎಲ್ಲ ಕಂಟ್ರಿಯ ಒಂದು ರೆಫ್ರಿಗಳು ನಮಗೆ ಭೇಟಿಯಾಗಿದ್ದರು, ನಮ್ಮ ಮಕ್ಕಳಿಗೆಲ್ಲ ಪ್ರೋತ್ಸಾಹ ಮಾಡಿದರು. ಅದೇ ರೀತಿ ಇವರ ಒಂದು ಪರ್ಫಾರ್ಮೆನ್ಸ್ ನೋಡಿ ಕೂಡ ಅವರು ಕೆಲವೊಂದು ಅವರ ಒಂದು ಭಾವನೆಗಳನ್ನು ಹೇಳಿದ್ರು. ಮತ್ತು ಇವರಿಗೆ ಒಂದು ಪ್ರೋತ್ಸಾಹದ ಒಂದು ಸ್ವಲ್ಪ ನುಡಿಗಳನ್ನು ಮಾಡಿದ್ರು. ಈ ರೀತಿ ಪ್ರಾಕ್ಟೀಸ್ ಮಾಡಬೇಕು, ಈ ರೀತಿ ನೀವು ಇನ್ನೂ ಮುಂದುವರಿಬೇಕು ಅಂತ. ಅದನ್ನೆಲ್ಲ ತಿಳ್ಕೊಂಡು ಮಕ್ಕಳಿಗೆ ಒಂದು ಒಳ್ಳೆಯ ಒಂದು ಅವಕಾಶವಿತ್ತು. ಅದನ್ನು ಯಾವುದೇ ರೀತಿ ದುರುಪಯೋಗವನ್ನು ಮಾಡಿಕೊಳ್ಳದೆ ಒಂದು ಒಳ್ಳೆಯ ಅಚೀವ್ಮೆಂಟನ್ನು ಮಾಡಿಕೊಂಡಿದ್ದಾರೆ. ಪ್ರಪ್ರಥಮವಾಗಿ ನಮ್ಮ ಬೀದರ್ ಜಿಲ್ಲೆಯ ಹೆಸರು ಇಡೀ ಒಂದು 10ರ ಮೇಲ್ಪಟ್ಟು ಕಂಟ್ರಿಯಲ್ಲಿ ಇವತ್ತು ನಾನು ಆ್ಯಡ್ ಮಾಡಿದ್ದೀನಿ. ಅಂದರೆ ಈ ಒಂದು ಜೂನಿಯರ್ ಕ್ಯಾಟಗಿರಿಯಲ್ಲಿ ನಿಶಿತ್ ಸಾವಳಗಿ ಹಾಗೂ ಸೀನಿಯರ್ ಕ್ಯಾಟಗಿರಿಯಲ್ಲಿ ಎಂ ಡಿ ಪರ್ವೇಜ್ ಖಾನ್ ಅವರು, ಇವರಿಬ್ಬರು ಬಹುಮುಖ್ಯ ಪಾತ್ರವನ್ನು ವಹಿಸಿರ್ತಾರೆ. ಬಿಕಾಸ್ ಜೂನಿಯರು ಸೀನಿಯರು ಬೇರೆ ಬೇರೆ ಕ್ಯಾಟಗಿರಿ. ಜೂನಿಯರ್ ನಿಶಿತ್ ಸಾವಳಗಿ ಒಂದು ಅತಿ ಉತ್ತಮ ಒಂದು ಪರ್ಫಾರ್ಮೆನ್ಸ್ ತೋರಿಸಿದ್ರು. ಸೀನಿಯರ್ ಕ್ಯಾಟಗಿರಿಯಲ್ಲಿ ಎಂ ಡಿ ಪರ್ವೇಜ್ ಖಾನ್ ಅವರು ಅತಿ ಉತ್ತಮ ಅವರ ಒಂದು ಪಾತ್ರವನ್ನು ನಿಭಾಯಿಸಿದ್ರು, ಮೆಡಲ್ ಮಾಡಿದ್ರು.
ಇದು ನಮಗಷ್ಟೇ ಅಲ್ಲ, ನಮ್ಮ ಇಡೀ ಬೀದರ್ ಜಿಲ್ಲೆಯ ಒಂದು ಹೆಮ್ಮೆಯ ವಿಷಯವಾಗಿದೆ. ಎಲ್ಲರೂ ಇದೇ ರೀತಿ ಇವರ ಒಂದು ಏನಂತ ಪ್ರೋತ್ಸಾಹವನ್ನು ನೋಡಿ ನಾವು ಕೂಡ ಇದೇ ರೀತಿ ಇನ್ನೂ ನಾನು ಮೆಡಲಿಸ್ಟ್ಗಳನ್ನ ಮುಂದೆ ತರ್ತೀನಿ ಅಂತ ಹೇಳ್ತೀನಿ. 5ನೇ ಅಂತಾರಾಷ್ಟ್ರೀಯ ಕಿಕ್ ಬಾಕ್ಸಿಂಗ್ ಕಪ್ ನವದೆಹಲಿಯಲ್ಲಿ ಭಾರತಕ್ಕೆ ಒಂದು ಬಂಗಾರವನ್ನು ತಂದುಕೊಟ್ಟು ನನಗೆ ತುಂಬ ಖುಷಿ ಆಗ್ತಾ ಇದೆ. मैं अपने परिवार वालों को बहुत बहुत धन्यवाद देना चाहूँगा और मेरे कोच सुमित मौर्य सर जी को भी बहुत बहुत धन्यवाद देना चाहूँगा, क्योंकि इनके मार्गदर्शन और सपोर्ट की वजह से ही मैं आज इस मुकाम को हासिल कर पाया हूँ। हमारे टीम मैनेजर इमरान सर ने भी बहुत अच्छा काम किया है और मेरे भाई परवेज खान जी ने, जब मैं वहाँ सफ़र पे था तो हर समय मेरे लिए एक बड़े भाई के रूप में इन्होंने मेरे साथ खड़े रहे थे। एंड इट्स अ ग्रेट फीलिंग रिप्रेजेंटिंग इंडिया and it's a very rare moment, and I must say it's an experience of a lifetime. And I would like to thank everyone, from all the organizers to participants, from WACO India, WACO Karnataka, WACO Bidar. Thank you all for making this happen, and I hope that kickboxing as a sport becomes more bigger and more popular. DK शिवकुमार जी का और मिनिस्टर रहीम खान जी का, इंचार्ज मिनिस्टर ईश्वर खंडरे जी का और हमारे MP जी का, सागर खंडरे जी का शुक्रिया अदा करना चाहता हूँ, जो मुझे इस कंपटीशन में सिलेक्शन करके भेजा गया देश का नाम रोशन करने के लिए, कर्नाटक के लिए, इंडिया के लिए। ये मेरे लिए बहुत खुशी की बात है। मैं खेला किक बॉक्सिंग चैंपियनशिप सिल्वर मेडल जीतकर मुझे खुशी हो रही है देश का नाम रोशन करने के लिए। पूरी टीम को मैं शुक्रिया अदा करना चाहता हूँ, मेरे कोच का, मेरे टीम मैनेजर का, मेरे सपोर्टिंग के लिए, मेरे पेरेंट्स के लिए, हमारे मिनिस्टर साहब जी से, रहीम खान जी से, कि स्पोर्ट्स को बढ़ावा दे और स्पोर्ट्स को ये करे, स्पोर्ट्स को बच्चों को खेलने के लिए इंकरेज करने के लिए मैं रिक्वेस्ट करता हूँ हमारे CM जी से, स्पोर्ट्स को बढ़ावा देने के लिए मेरी गुजारिश है सभी से। मिनिस्टर जितने भी, इन सभी को मैं शुक्रिया अदा करना चाहता हूँ मुझे भेजने के लिए। सभी के लिए स्पोर्ट्स को बढ़ावा देना चाहिए, बच्चों को खेलना चाहिए, इंकरेज पैदा होना चाहिए, देश का नाम रोशन करना चाहिए। मैं सभी से शुक्रिया अदा करना चाहता हूँ। जय हिंद, जय कर्नाटक। शुक्रिया। ಈ ತಿಂಗಳ 15ರಿಂದ ಮಾರ್ಚ್ 1ರವರೆಗೆ ಸುಕ್ಷೇತ್ರ ಬಿಜ್ಜನಹಳ್ಳಿಯಿಂದ ಶರಣಭೂಮಿ ಬಸವ ಕಲ್ಯಾಣದವರೆಗೆ ಶರಣೆ ಕಲ್ಯಾಣಮ್ಮ ಹರಳೆಯ ದಂಪತಿಗಳು ಬಸವಣ್ಣನವರೆಗೆ ಅರ್ಪಿಸಿದ ಚಾಮುವಿಗೆ ಪ್ರಯುಕ್ತ ನಡೆಯುತ್ತಿರುವ ಕಲ್ಯಾಣ ನಡಿಗೆ ಮತ್ತು ಹರಳೆಯ ಜ್ಯೋತಿ ಯಾತ್ರೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಕಲ್ಯಾಣ ಕರ್ನಾಟಕ ಪ್ರತಿಷ್ಠಾನದ ಅಧ್ಯಕ್ಷ ಬಸವಕುಮಾರ್ ಪಾಟೀಲ್ ತಿಳಿಸಿದ್ದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿರುವ ಅವರು, ಶರಣರು ನಮಗಾಗಿ ಮಾಡಿದ ತ್ಯಾಗ ಬಲಿದಾನದ ಸಂಸ್ಕರಣೆ ಮಾಡುವುದರೊಂದಿಗೆ ಅವರ ಸಂದೇಶಗಳನ್ನು ಮನೆ ಮನೆಗೆ ಮನಮನಕ್ಕೆ ತಲುಪಿಸುವುದು ಇಂದಿನ ವಿದ್ಯಾರ್ಥಿಗಳೇ ನಾಳಿನ ನಾಡಿನ ಪ್ರಬುದ್ಧ ನಾಗರಿಕರು. ಅವರೇ ಸಮಾಜವನ್ನು ಸುಧಾರಿಸಬಲ್ಲರು, ದೇಶವನ್ನು ಕಟ್ಟಬಲ್ಲರು. ಆದ್ದರಿಂದ ಅವರ ಸಾಧನೆಗೆ ಪ್ರೋತ್ಸಾಹ ಪ್ರೇರಣೆ ನೀಡುವುದರೊಂದಿಗೆ ದೇಶಭಕ್ತಿ ಸಂಸ್ಕಾರ ಸಂಸ್ಕೃತಿ ಹೇಳಿಕೊಟ್ಟು ಸುಸಂಸ್ಕೃತರನ್ನಾಗಿಸುವುದು, ಉನ್ನತ ಮೌಲ್ಯಗಳನ್ನು ರೂಢಿಸಿಕೊಂಡು ದೇಶದ ಸತ್ಪ್ರಜೆಗಳನ್ನಾಗುವಂತೆ ಮಾರ್ಗದರ್ಶನ ಮಾಡುವುದು, ಕೃಷಿ, ಪರಿಸರ, ಆರೋಗ್ಯ, ಸೌಹಾರ್ದತೆ, ಭಾವೈಕ್ಯತೆ, ಸೇವೆ, ಸಹಕಾರ ಮುಂತಾದ ಮಹತ್ವಪೂರ್ಣ ವಿಷಯಗಳ ಕುರಿತು ಉಪನ್ಯಾಸ ಏರ್ಪಡಿಸುವುದು ಎಂದು ಮಾತನಾಡುತ್ತಾ ಹೇಳಿದ್ದರು. ಎಲ್ಲರೂ ಎಲ್ಲರನ್ನ ಪ್ರೀತಿಸುವ ಮತ್ತು ಗೌರವಿಸುವ ವಿಶ್ವ ಕುಟುಂಬತ್ವದ ಭಾವ ಬೆಳೆಸುವುದು, ದುರ್ಗುಣ ದುಶ್ಚಟಗಳ ಭಿಕ್ಷೆ ಸದ್ಗುಣ ಸನ್ನಡತೆಯ ದೀಕ್ಷೆಯ ಸಂಕಲ್ಪ ಹೊತ್ತು ದುರ್ಗುಣ ದುಶ್ಚಟಗಳ ಭಿಕ್ಷೆ ಕೇಳುವುದು ವಚನಗಳು, ಶ್ರೇಷ್ಠ ಬದುಕಿನ ಸೂತ್ರಗಳು ಹಾಗೂ ಮಂತ್ರಗಳು. ಶರಣರು ನಮಗೆ ನೀಡಿದ ವಿಶೇಷ ಸಂಪತ್ತು ಎಂದರೆ ವಚನಗಳು. ಅವರು ತಮ್ಮ ಪ್ರಾಣ ತೆತ್ತು ನಮಗಿತ್ತು ಹೋದ ವಚನಗಳನ್ನು ಎಲ್ಲರ ಕೈಗಿಟ್ಟು ಮನೆ ಮನೆಗಳಲ್ಲಿ ವಚನಗಳ ಸ್ವರೂಪ ಹರಡುವ
ಹಮ್ಮಿಕೊಳ್ಳುವುದು. ಬಸವಣ್ಣನವರ ವಚನ ಸುಧೆ 20,000 ಕಿರುಹೊತ್ತಿಗೆಗಳನ್ನು ಉಚಿತವಾಗಿ ವಿತರಿಸಲಾಗುವುದು. ಮುಖ್ಯವಾಗಿ ಬಿಜ್ಜನಹಳ್ಳಿಯ ಅಭಿವೃದ್ಧಿ ಹಾಗೂ ತ್ರಿಪುರಾಂತ ಕೆರೆಯ ಜೀರ್ಣೋದ್ಧಾರ ಯಾತ್ರೆಯ ಮುಖ್ಯ ಉದ್ದೇಶವಾಗಿದೆ ಎಂದರು. ಪಂಡಿತ ಬಾಳೂರೆ ಅವರು ಕಾರ್ಯಕ್ರಮದ ವಿವರಣೆ ನೀಡಿ ಬೆಳಗ್ಗೆ 11 ಗಂಟೆಗೆ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಪ್ರೇರಣಾ ಕಾರ್ಯಕ್ರಮ 100 ವಚನಗಳನ್ನು ಕಂಠಪಾಠ ಮಾಡಿ ಹೇಳಿದ ವಿದ್ಯಾರ್ಥಿಗಳಿಗೆ 1,000 ರೂಪಾಯಿ ಬಹುಮಾನವನ್ನು ಕೊಟ್ಟು ಅಭಿನಂದಿಸಲಾಗುವುದು. ಸಾಯಂಕಾಲ 5 ಗಂಟೆಗೆ ಗ್ರಾಮಸ್ಥರೊಂದಿಗೆ ಗ್ರಾಮದಲ್ಲಿ ಕಲ್ಯಾಣ ನಡಿಗೆ, ಸಾಯಂಕಾಲ 6 ಗಂಟೆಗೆ ಸಾರ್ವಜನಿಕ ಸಮಾರಂಭ ಉಪನ್ಯಾಸ ಕಾರ್ಯಕ್ರಮ, ರಾತ್ರಿ 8 ಗಂಟೆಗೆ ಕಲ್ಯಾಣ ಕ್ರಾಂತಿ ನಾಟಕ, ಧಾತ್ರಿ ಕಲಾವಿದರ ಸಂಘ ಸಿರಿಗೇರಿ ಬಳ್ಳಾರಿ ಜಿಲ್ಲೆ ಕಲಾತಂಡದಿಂದ ದಿನಾಂಕ 15/2/2026 ಬಿಜ್ಜನಹಳ್ಳಿಯಲ್ಲಿ ಸಾಮೂಹಿಕ ಇಷ್ಟಲಿಂಗ ಪೂಜೆ, ಕಲ್ಯಾಣ ನಡಿಗೆ ಹಾಗೂ ಹರಳೆಯ ಜ್ಯೋತಿ ಯಾತ್ರೆಯ ಉದ್ಘಾಟನಾ ಸಮಾರಂಭ ಮುಂಜಾನೆ 11 ಗಂಟೆಗೆ ದಿನಾಂಕ 1/3/2026 ಬಸವ ಕಲ್ಯಾಣದಲ್ಲಿ ಬೆಳಗ್ಗೆ 10:30ರಿಂದ ಸಾಯಂಕಾಲ 6ರವರೆಗೆ ಸಮಾರೋಪ ಹಾಗೂ ಶರಣ ಸಂಸತ್ ಸಮಾವೇಶ ಆಯೋಜಿಸಲಾಗಿದೆ ಎಂದರು. ರಾಜೇಂದ್ರ ಜನ್ನಕೆರೆ ಮಾತನಾಡಿ, ಕಾರ್ಯಕ್ರಮದಲ್ಲಿ ಎಲ್ಲ ಶರಣ ಬಂಧುಗಳು ತಪ್ಪದೆ ಬಿಳಿ ಬಟ್ಟೆಗಳನ್ನು ಧರಿಸಿ 1 ದಿವಸ ನಿಮ್ಮ ಮೊಬೈಲ್ಗೆ ರಜೆ ಕೊಟ್ಟು ಕಾರ್ಯಕ್ರಮದಲ್ಲಿ ಭಕ್ತಿಯಿಂದ ಭಾಗವಹಿಸಿ. ಕಾರ್ಯಕ್ರಮದ ಯಶಸ್ವಿಗೆ ಬೇಕಿರುವುದು ಶಿಸ್ತು, ಸಮಯ ಪಾಲನೆ, ಸಮಯ ಸಹಕಾರ, ಸೇವಾಭಾವ. ದಯವಿಟ್ಟು ಎಲ್ಲರೂ ಸಹಕರಿಸಿ. ಆಯುಷ್ಯ, ಆರೋಗ್ಯ, ಸಂಪತ್ತು, ಅವಕಾಶ ಇವು ದೇವರು ನಮಗೆ ಕರುಣಿಸಿದ ವರಗಳು. ಇವುಗಳ ಸ್ವಲ್ಪ ಭಾಗ ಶರಣರ ಸೇವೆಗಾಗಿ ಮೀಸಲಿಟ್ಟು ಕಲ್ಯಾಣ ನಡಿಗೆ ಎಲ್ಲಿ ಹೆಜ್ಜೆ ಹಾಕಿ ಇದೊಂದು ಐತಿಹಾಸಿಕ ಕ್ಷಣ ಎಂದರು. ಮಲ್ಲಿಕಾರ್ಜುನ್ ಪಂಚಾಕ್ಷರಿ, ಧನರಾಜ್ ಭುಯ್ಯ, ಮಲ್ಲಿಕಾರ್ಜುನ್ ಬುಕ್ಕ, ಬಸವರಾಜ್ ಪಾಟೀಲ್, ಸಿದ್ದಯ್ಯ ಕೌಡಿ ಹಾಗೂ ಇತರರು ಪತ್ರಿಕಾಗೋಷ್ಠಿಯಲ್ಲಿದ್ದರು. ಸುಕ್ಷೇತ್ರ ಬಿಜ್ನಹಳ್ಳಿಯಿಂದ ಶರಣಭೂಮಿ ಬಸವ ಕಲ್ಯಾಣದವರೆಗೆ ಫೆಬ್ರವರಿ 15ರಿಂದ ಕಲ್ಯಾಣ ನಡಿಗೆ ಮತ್ತು ಹರಳೆಯ ಜ್ಯೋತಿ ಯಾತ್ರೆ ಎನ್ನುತಕ್ಕಂಥ ಯಾತ್ರೆ ಆರಂಭವಾಗ್ತಾ ಇದೆ. ಈ ಜ್ಯೋತಿ ಯಾತ್ರೆಯ ಧ್ಯೇಯವಾಕ್ಯ ಏನು ಅಂದರೆ ಶರಣು ಶರಣಾರ್ಥಿ. ಈ ಯಾತ್ರೆಯ ಉದ್ದೇಶ ಏನು ಅಂದರೆ ಇವತ್ತು ಸಮಾಜದಲ್ಲಿ ಶಾಂತಿ, ನೆಮ್ಮದಿ, ಸೌಹಾರ್ದತೆ, ಸಾಮರಸ್ಯವನ್ನ ಬಿತ್ತಬೇಕು. ಒಂದು ಸುಂದರವಾಗಿರ್ತಕ್ಕಂತಹ ಸಮಾಜವನ್ನ ನಿರ್ಮಾಣ ಮಾಡುವ ದಿಶೆಯಲ್ಲಿ ಆ ಬಸವಾದಿ ಶರಣರ ದಿವ್ಯ ಸಂದೇಶಗಳನ್ನ ಜನಮನದಲ್ಲಿ ಬಿತ್ತುವ ಉದ್ದೇಶದಿಂದ ಈ ಯಾತ್ರೆ, ಈ ನಡಿಗೆ ಆರಂಭವಾಗ್ತಾ ಇದೆ. ಇದು ಬಿಜ್ನಹಳ್ಳಿಯಿಂದಲೇ ಏಕೆ ಅನ್ನತಕ್ಕಂಥ ಪ್ರಶ್ನೆ ಮೊದಲನೇದಾಗಿ ಬರ್ತದೆ. ಬಿಜ್ನಹಳ್ಳಿ ನಮಗೆಲ್ಲರಿಗೂ ಬಹಳ ಪವಿತ್ರವಾಗಿರ್ತಕ್ಕಂಥ ಕ್ಷೇತ್ರ. ಬಹುಶಃ ತಮಗೆಲ್ಲರಿಗೂ ಗೊತ್ತಿದೆ ಅಂತ ನಾನು ಭಾವಿಸಿಕೊಂಡಿದ್ದೇನೆ. 12ನೇ ಶತಮಾನದಲ್ಲಿ ಶರಣ ಕಲ್ಯಾಣಮ್ಮ ಮತ್ತು ಶರಣ ಹರಳೆಯನವರು ತಮ್ಮ ತೊಡೆಯ ಚರ್ಮವನ್ನ ತೆಗೆದು ಗುರು ಬಸವಣ್ಣನವರಿಗೆ ಪಾದರಕ್ಷೆಯನ್ನ ಮಾಡಿಕೊಡ್ತಾರೆ. ಆದರೆ ಬಸವಣ್ಣನವರು ಅದನ್ನ ತೊಡಲಿಲ್ಲ. ಅದನ್ನ ತಮ್ಮ ತಲೆಯ ಮೇಲೆ ಇಟ್ಟುಕೊಂಡು ಇದು ಈ ಪಾದರಕ್ಷೆಗಳು ಇಡೀ ಪೃಥ್ವಿಗೆ ಸಮಬಾರದು ಅನ್ನತಕ್ಕಂಥ ಬಹಳ ದೊಡ್ಡ ಸಂದೇಶವನ್ನ ನೀಡ್ತಾರೆ. ಅಂಥ ಪಾದರಕ್ಷೆಗಳು ಇರತಕ್ಕಂಥದ್ದು ಇವತ್ತು ಬಿಜ್ನಹಳ್ಳಿಯಲ್ಲಿ. ಮತ್ತಿದು ಬಸವಾಭಿಮಾನಿಗಳಿಗೆ, ಕನ್ನಡಿಗರಿಗೆ ಇನ್ನೂ ಒಂದು ಬಹಳ ವಿಶೇಷ ಅಂತಂದ್ರೆ ಬಸವಣ್ಣನವರು ಮುಟ್ಟಿರ್ತಕ್ಕಂಥ ವಸ್ತು ಈ ಭೂಮಿಯ ಮೇಲೆ ಯಾವುದಾದ್ರೂ ಇದ್ರೆ ಅದು ಹರಳೆಯನವರ ಪಾದರಕ್ಷೆಗಳು ಮಾತ್ರ. ಹೀಗಾಗಿ ಬಿಜ್ನಹಳ್ಳಿ ನಮಗೆಲ್ಲರಿಗೂ ಬಹಳ ಪವಿತ್ರವಾಗಿರ್ತಕ್ಕಂಥ ಕ್ಷೇತ್ರ. ಬಿಜ್ನಹಳ್ಳಿಯಿಂದ ಶರಣಭೂಮಿ ಬಸವ ಕಲ್ಯಾಣವರೆಗೆ ದಿನಾಂಕ 15/2/2026ರಿಂದ 1/3/2026ರವರೆಗೆ ನಡೀತಿರುವಂಥ ಈ ಒಂದು 15 ದಿವಸದ ಕಾರ್ಯಕ್ರಮದ ರೂಪುರೇಷೆಗಳನ್ನು ತಮ್ಮ ಮುಂದೆ ಇಟ್ಟಿದ್ದಾರೆ. ಇದರ ಪ್ರಮುಖವಾದಂಥ ಉದ್ದೇಶ ಶರಣರ ತ್ಯಾಗ ಬಲಿದಾನಗಳ ಬಗ್ಗೆ, ಅವರು ಸಮಾಜಕ್ಕೆ ಕೊಟ್ಟ ಕೊಡುಗೆಗಳನ್ನು ಮುಂದಿನ ಮಕ್ಕಳಿಗೆ ಪ್ರಚಾರ ಮಾಡೋದ್ರ ಜೊತೆಗೆ ಅವರಿಗೂ ಕೂಡ ಆ ಶರಣ ಪರಂಪರೆಯಲ್ಲಿ ನಡ್ಕೊಂಡು ಮುಂದೆ ಬರಲಿ, ಅವರಿಂದ ಇನ್ನೂ ಈ ಪ್ರಸಾರ ಮುಂದುವರಿಬೇಕು. ಯಾಕಂದರೆ ಇಂದಿನ ಮಕ್ಕಳು ನಾಳಿನ ನಾಗರಿಕರನ್ನು, ಹಾಗೆ ಆ ಮಕ್ಕಳಲ್ಲಿ ಶರಣ ಸಾಹಿತ್ಯದ ಬಗ್ಗೆ, ಯಾಕಂದರೆ ಇಂದಿನ ಕಾಲದೊಳಗೆ ಹೆಂಗಾಗಿದೆ ಅಂದರೆ ವಿಜ್ಞಾನ ಮಾರ್ಕ್ ಗಳಿಸೋದ್ರಲ್ಲಿ ನಾವು ಹೆಚ್ಚು ಸಮಯವನ್ನು ಮಕ್ಕಳಿಗಾಗಲಿ ಉಳಿದವರು ಅದ ಕಡೆ ಗಮನ ಕೊಡೋದು. ಅದರ ಜೊತೆಗೆ ನಮ್ಮ ಧರ್ಮ ಪ್ರಸಾರ ಜೊತೆಗೆ ಬದುಕಿನ ಜ್ಞಾನವನ್ನು, ನೀತಿ ಪಾಠವನ್ನು ಕಲಿಸುವುದು ಅಷ್ಟೇ ಮಹತ್ವದ್ದಾಗಿದೆ. ಈ ಹಿನ್ನೆಲೆಯಲ್ಲಿ ಮಕ್ಕಳಿಗೆ ವಚನ ಕಂಠಪಾಠ ಮತ್ತು ವಚನಗಳ ವಿಶ್ಲೇಷಣೆ, ಸಂಸತ್ತು ಕೂಡ ಒಂದು ಹಿಂದೆ ಮಾತಾಜಿಯವರು ಇರುವಾಗ
ಈ ಒಂದು ಸಂಸತ್ತು ಅಂತ ಅನ್ನುವಂಥದ್ದನ್ನು ಸುಮಾರು 770 ಅಮರಗಣಗಳ ಸಾಕ್ಷಿಯಾಗಿ ಅದನ್ನು ಮಾಡಿದರು. ಅದರಂತೆ ಒಂದು ದಿವಸದ ಕಾರ್ಯಕ್ರಮ ಇಲ್ಲಿ ಬಸವ ಕಲ್ಯಾಣದಲ್ಲಿ ಬಸವ ಮಹಾಮಠದಲ್ಲಿ 1ನೇ ತಾರೀಕು ನಡೆಯಲಿದೆ. ಅದಕ್ಕೆ ಎಲ್ಲ ಪತ್ರಿಕಾ ಮಾಧ್ಯಮದವರು, ಪ್ರಿಂಟ್ ಮೀಡಿಯಾದವರು, ಎಲ್ಲ ಮಾಧ್ಯಮ ಮಿತ್ರರಲ್ಲಿ ವಿನಂತಿ ಏನು ಅಂದರೆ ಇದನ್ನು ಹೆಚ್ಚು ಪ್ರಚಾರ ಆಗಿ ಹೆಚ್ಚು ಜನ ಶರಣೆಯರು ಮಕ್ಕಳು ಪಾಲ್ಗೊಳ್ಳುವಂತೆ ಮಾಡೋದ್ರ ಮುಖಾಂತರ ನೀವೆಲ್ಲರೂ ಈ ಕಾರ್ಯಕ್ರಮದ ಯಶಸ್ಸಿಗೆ ದುಡಿಯೋಣ ಅಂತ ಹೇಳ್ತಾ ಬೀದರ್ ನಗರದ ಖ್ಯಾತ ಗಾಯಕ ಬೀರು ಸಿಂಗ್ ಅವರ ನೇತೃತ್ವದಲ್ಲಿ ಏಕ್ ಸಂಗೀತ್ ಬೀದರ್ ನಾಮ್ ಸುನೇರೆ ಶಾಮ್ ಎಂಬ ಭವ್ಯ ಸಂಗೀತ ಕಾರ್ಯಕ್ರಮವನ್ನು ಫೆಬ್ರವರಿ 11, 2026ರಂದು ಸಾಯಂಕಾಲ 5:30 ಗಂಟೆಗೆ ನಗರದ ಡಾಕ್ಟರ್ ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ಆಯೋಜಿಸಲಾಗಿದೆ. ಸ್ವರ್ಣಯುಗದ ಪ್ರಸಿದ್ಧ ಗಾಯಕರುಗಳಾದ ಮೊಹಮ್ಮದ್ ರಫಿ, ಲತಾ ಮಂಗೇಶ್ಕರ್, ಮುಖೇಶ್ ಮನ್ನಾಂಡೆ, ಯೇಸುದಾಸ್, ಕಿಶೋರ್ ಕುಮಾರ್, ಆಶಾ ಭೋಸ್ಲೆ ಅವರ ಅಮರ ಗೀತೆಗಳಿಗೆ ಸಮರ್ಪಿತವಾಗಿ ಈ ಸಂಗೀತ ಸಂಚೆ ನಡೆಯಲಿದೆ. ಕಾರ್ಯಕ್ರಮದಲ್ಲಿ ಬೀದರ್ನ ಶ್ರೇಷ್ಠ ಗಾಯಕ ಬೀರು ಸಿಂಗ್, ರಾಧಿಕಾ ಬಿ ಕಲ್ಯಾಣ್, ಸುಜಾತ ಸ್ವಾಮಿ ಕಲಬುರ್ಗಿ, ಮಂದಖಾನಿ ಸಿಂಗ್ ಹೈದರಾಬಾದ್ ಹಾಗೂ ಶ್ರೀಮತಿ ಅನಿತಾ ಅಯ್ಯರ್ ಸೋಲಾಪುರ್ ಅವರು ತಮ್ಮ ಸುಮಧುರ ಕಂಠದಿಂದ ಪ್ರೇಕ್ಷಕರನ್ನ ರಂಜಿಸಲಿದ್ದಾರೆ. ಕಾರ್ಯಕ್ರಮದ ನಿರೂಪಣೆಯನ್ನು ಸೋಲಾಪುರದ ಅಮಿತಾ ಅವರು ವಹಿಸಲಿದ್ದು, ಸಂಗೀತಾಸಕ್ತರಿಗೆ ಇದು ಮರೆಯಲಾಗದ ಅನುಭವವಾಗಲಿದೆ. ಈ ಕಾರ್ಯಕ್ರಮಕ್ಕೆ ಪ್ರವೇಶ ಉಚಿತವಾಗಿದ್ದು, ಸಂಗೀತ ಪ್ರಿಯರು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಕಾರ್ಯಕ್ರಮದ ಆಯೋಜಕರು ಹಾಗೂ ಗಾಯಕರಾದ ಬೀರು ಸಿಂಗ್ ಅವರು ಮನವಿ ಮಾಡಿದ್ದಾರೆ. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.